ಎಲ್ಲ ಮರಳಿ ಕೊಡ್ರಿ ಅಂತೇಳಿ ಸುಮಾರು 13 ತಿಂಗಳ ಕಾಲ ಹಗಲು ರಾತ್ರಿ ಎನ್ನದೇ ಒಂದು ದೆಹಲಿಯ ಪ್ರಮುಖ ರಸ್ತೆಗಳಲ್ಲಿ ಹೋರಾಟ ಮಾಡಿದ ಪ್ರತಿಫಲವಾಗಿ ಸುಮಾರು 750ಕ್ಕಿಂತ ಹೆಚ್ಚು ರೈತರು ಒಂದು ತ್ಯಾಗ ಬಲಿದಾನದ ಪ್ರತಿಫಲವಾಗಿ ಅವತ್ತಿನ ಕೇಂದ್ರ ಸರ್ಕಾರ ಆ ಎಲ್ಲ ಕೃಷಿ ಕಾಯ್ದೆಗಳನ್ನು APMC ಕಾಯ್ದೆಗಳನ್ನು ಹೊರಳಿ ಪಡಿತಾರೆ. ಆದಾಗ್ಯೂ ಕೂಡ ಆ ಸತ್ತಂತ 750 ಜನ ನಮ್ಮ ರೈತರಿಗೆ ಏನದ ಸುಮಾರು 10 ಲಕ್ಷ ರೂಪಾಯಿ ಪರಿಹಾರ ಕೊಡ್ತೀವಿ, MSP ಅನ್ನ ಘೋಷಣೆ ಮಾಡ್ತೀವಿ ಅಂತ ಹೇಳಿ ಕೆಲವು ದಿನಗಳ ಕಾಲ ನಮಗೆ ಗಡುವು ಬೇಕಂತ ಹೇಳಿ ಒಂದು ಭರವಸೆಯನ್ನು ನೀಡಿದ್ರು. ಅದು ಕಳೆದ ಸುಮಾರು 2 ವರ್ಷ ಆದರೂ ಆ MSP ಅನ್ನು ಇಲ್ಲಿವರೆಗೂ ಘೋಷಣೆ ಮಾಡಿಲ್ಲ. ಅದರ ನಿಮಿತ್ತವಾಗಿ ಇವತ್ತಿನ ದಿನ ಕಿಸಾನ್ ಮೋರ್ಚಾದವರು ಆಲ್ ಭಾರತ್ ಬಂದ್ ಅನ್ನ ಕರೆ ಕೊಟ್ಟಿದ್ದಾರೆ. ಅದರ ನಿಮಿತ್ತವಾಗಿ ನಾವು ಇವತ್ತಿನ ದಿನ ವಿಜಯಪುರ ಜಿಲ್ಲೆಯ ಎಲ್ಲ ಪ್ರಗತಿಪರ ಸಂಘಟನೆ ಒಕ್ಕೂಟಗಳ ಪರವಾಗಿ ಹಾಗೂ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆಯ ಪರವಾಗಿ ಭಾರತ್ ಬಂದ್ಗೆ ಸಂಪೂರ್ಣ ಬೆಂಬಲ ಕೊಟ್ಟು ನಾವೆಲ್ಲರೂ ರೈತರ ಪರವಾಗಿದ್ದೀವಿ, ರೈತರಿಂದಲೇ ಬದುಕ್ತಾ ಇದ್ದೀವಿ ಅನ್ನುವ ಭರವಸೆಯನ್ನು ತಾವೆಲ್ಲರೂ ನೆನಪಿನ ಇಟ್ಟುಕೊಂಡು ಆದಷ್ಟು ಬೇಗನೆ MSP ಅನ್ನು ಘೋಷಣೆ ಮಾಡಬೇಕು ಹಾಗೂ ಆ ಬಲಿದಾನ ಪಡೆದಂತಹ ಎಲ್ಲ ರೈತರಿಗೆ ಸುಮಾರು 750 ರೈತರಿಗೆ 10 ಲಕ್ಷ ರೂಪಾಯಿಗಳನ್ನು ಪರಿಹಾರ ಕೊಡಬೇಕು ಅಂತ ಹೇಳಿ ಈ ಸಂದರ್ಭದಲ್ಲಿ ನಾನು ಕೇಂದ್ರ ಸರ್ಕಾರಕ್ಕೆ ಕಳೆದ 2 ವರ್ಷಗಳ ಹಿಂದೆ ಐತಿಹಾಸಿಕವಾಗಿರ್ತಕ್ಕಂಥ 13 ತಿಂಗಳ ಹೋರಾಟ ಏನು ನಡೆದಿತ್ತು, ಇಡೀ ಜಗತ್ತಿಗೆ ಮಾದರಿಯಾಗಿರ್ತಕ್ಕಂಥ ಹೋರಾಟ. ಆ ಹೋರಾಟ ಇವತ್ತು ಮತ್ತೆ ದೆಹಲಿಯ ಬಾರ್ಡರ್ಗಳಲ್ಲಿ ನೋಡ್ತಾ ಇದ್ದೀವಿ. ಅಂತ ಹೋರಾಟವನ್ನ ಇವತ್ತು ಹತ್ತಿಕ್ಕಲಿಕ್ಕೆ ನಮ್ಮ ಆಳ್ವಿಕ ಕೇಂದ್ರ ಸರ್ಕಾರ ಎಲ್ಲಾ ರೀತಿಯ ದಬ್ಬಾಳಿಕೆಗಳು ಮಾಡ್ತಾ ಇದ್ದಾರೆ, ದೌರ್ಜನ್ಯ ಮಾಡ್ತಾ ಇದ್ದಾರೆ, ಸರ್ವಾಧಿಕಾರಿ ಧೋರಣೆಯನ್ನು ತೋರಿಸ್ತಾ ಇದ್ದಾರೆ. ಇದನ್ನು ಮೊದಲನೇದಾಗಿ ಇಡೀ ದೇಶದ ರೈತರು, ಕಾರ್ಮಿಕರು, ಎಲ್ಲ ಪ್ರಗತಿಪರರು ತೀವ್ರವಾಗಿ ಖಂಡಿಸ್ತಾ ಇದ್ದಾರೆ. ಅದೇ ರೀತಿ ವಿಜಯಪುರ ಜಿಲ್ಲೆಯಲ್ಲಿ ಕೂಡ ಎಲ್ಲ ಸಮಾನ ಮನಸ್ಕರು, ಪ್ರಗತಿಪರ ಸಂಘಟನೆಗಳ ವೇದಿಕೆ ಮುಖಂಡರುಗಳು ಹಾಗೂ ರೈತ ಸಂಘಟನೆಗಳ ಮುಖಂಡರು, ಕಾರ್ಮಿಕ ಸಂಘಟನೆಗಳ ಮುಖಂಡರು ಇವತ್ತು ವಿಜಯಪುರದಲ್ಲಿ ಜಂಟಿಯಾಗಿ ಭಾರತ ಬಂದ್ಗೆ ಬೆಂಬಲ ಸೂಚಿಸಿ ಪ್ರತಿಭಟನೆ ಹಮ್ಮಿಕೊಂಡಿದ್ದೀವಿ. ಅಂಬೇಡ್ಕರ್ ಸರ್ಕಲ್ ನಿಂದ ಮಾನ್ಯ ಜಿಲ್ಲಾಧಿಕಾರಿ ಕಚೇರಿವರೆಗೆ ಇವತ್ತು ಮೆರವಣಿಗೆ ಮಾಡಿಕೊಂಡು ದೆಹಲಿಯ ಹೋರಾಟದ ರೈತರೊಂದಿಗೆ ನಾವು ಇದ್ದೇವೆ ಅಂತಕ್ಕಂಥ ಒಂದು ಇವತ್ತು ಸಂಕೇತ ತೋರಿಸ್ತಾ ಇದೀವಿ. ದೆಹಲಿಯ ಬಾರ್ಡರ್ಗಳಲ್ಲಿ ರೈತರು ಏನ್ ಬೀದಿಗಳಲ್ಲಿ ಹೋರಾಟ ಮಾಡ್ತಾ ಇದ್ದಾರೆ, ಬೇರೆ ಬೇರೆ ರಾಜ್ಯಗಳಿಂದ ಬರ್ತಕ್ಕಂಥ ರೈತರ ಮೇಲೆ ಗೋಲಿಬಾರ್ ಮಾಡ್ತಾ ಇದ್ದಾರೆ, ಅಸ್ತ್ರವಾಯು ಸಿಡಿಸ್ತಾ ಇದ್ದಾರೆ, ಜಲಫಿರಂಗಿ ಸಿಡಿಸ್ತಾ ಇದ್ದಾರೆ. ರೈತರು ಎಷ್ಟೋ ಜನ ಇವತ್ತು ಗಾಯಾಳುಗಳಾಗಿದ್ದಾರೆ.